ಆತ್ಮೀಯ ವೀಕ್ಷಕ ಬಂಧುಗಳೇ, ಇಂದು ಹೂವಿನಡಗಲಿ ತಾಲೂಕಿನ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕಾ ಆಡಳಿತದ ವತಿಯಿಂದ ಆಯೋಜನೆ ಮಾಡಿದ್ದ 70ನೇ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರನ್ನು ಸನ್ಮಾನಿಸಿ ಮಾನ್ಯ ಶಾಸಕರು ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಹೂವಿನಡಗಲಿ ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ MPM ಶಿವಪ್ರಕಾಶ್ ರವರನ್ನು ಕೂಡ ಸನ್ಮಾನಿಸಿ ಗೌರವಿಸಿದರು. ನಂತರ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದ ಹಡಗಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಕೃಷ್ಣನಾಯ್ಕರವರು ಮಾತನಾಡಿ, ಕನ್ನಡ ನಾಡು ನುಡಿ ಕರ್ನಾಟಕದ ಏಕೀಕರಣದ ಗತ ಇತಿಹಾಸದ ವೈಭವವನ್ನು ಮೆಲುಕು ಹಾಕಿ ಇವತ್ತು ಕೇವಲ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಈ ಕನ್ನಡಾಂಬೆಯ ಬಾವುಟ ಇಡೀ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಪ್ರಜ್ವಲಿಸುತ್ತಿರುವುದು ನಮ್ಮ ಕರ್ನಾಟಕದ ಹೆಮ್ಮೆ, ಕನ್ನಡ ಭಾಷೆಗಿರುವಂತಹ ಹಿರಿಮೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ನಂತರ ಈ ಒಂದು ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಹಂತದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದು ಕರ್ನಾಟಕ ರಾಜ್ಯೋತ್ಸವದ ವಿವಿಧ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಹೂವಿನಡಗಲಿ ತಾಲೂಕಿನ ಮಾಜಿ ಶಾಸಕರಾದಂತಹ ನಂದ್ಯಾಳಿ ಹಾಲಪ್ಪರವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ TP ವೀರೇಂದ್ರವರು, ಪುರಸಭೆ ಅಧ್ಯಕ್ಷರಾದಂಥ ಗಂಟಿ ಜಮಾಲಾಬಿ, ಪುರಸಭೆ ಉಪಾಧ್ಯಕ್ಷರಾದಂಥ ಸೊಪ್ಪಿನ ಮಂಜುನಾಥ್, ಹಾಗೆಯೇ ತಹಶೀಲ್ದಾರದಂಥ ಸಂತೋಷ್ ಕುಮಾರ್, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್ವರಪ್ಪ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಆನಂದ್ ಡೊಳ್ಳಿನ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಐನಗೌಡರು ಕೊಟ್ರಗೌಡವರು, ಹಾಗೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಕನ್ನಡಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಅರ್ಥಗರ್ಭಿತವಾಗಿ ಆಗಬಾರ್ದು, ಇದನ್ನು ಕರ್ನಾಟಕ ಆಗಬೇಕಂತೇಳಿ ಕೂಗನ್ನು ಯಾವಾಗ ಅವರು ಮುಂದಿಟ್ಟರು ಆ ಸಮಯದಲ್ಲಿ ದೇವರಾಜ 1973 ಹಿಂದೆ ಇದೇ ದಿನ ನವೆಂಬರ್ 1ನೇ ತಾರೀಕಿಗೆ ಕರ್ನಾಟಕ ಅಂತೇಳಿ ಅವರು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ ದಿನವನ್ನು ಕೂಡ ಅವರು ಐತಿಹಾಸಿಕ ದಿನ ಇದು ಅಂತೇಳಿ ಕೂಡ ಅವರಿಗೆ ಉದ್ಘಾಟನೆ ಮಾಡಿದರು. ಆ ಐತಿಹಾಸಿಕ ದಿನವನ್ನು ನಾವು ಇವತ್ತು ಎಲ್ಲರೂ ಕೂಡ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಕೂಡ ಇವತ್ತು ನಮ್ಮ ಹಳದಿ ಹಾಗೂ ಕೆಂಪು ಬಾವುಟದೊಂದಿಗೆ ಆ ತಾಯಿ ಭುವನೇಶ್ವರಿಯ ಫೋಟೋವನ್ನು ಇಟ್ಕೊಂಡು ನಮ್ಮ ನಾಡಗೀತೆ ಭಾರತೀಯ ಜನತೆಯ ತನುಜಾತೆ ಅಂತ ಏನು ಹಾಡಿದ್ರು ಮಕ್ಕಳು, ಆ ಗೀತೆ ಹಾಡ್ತಾ ನಾವು ಇವತ್ತು ನಮ್ಮ ನಾಡ ಹಬ್ಬ ರೀತಿಯಿಂದ ನಾವು ಸರ್ಕಾರಿ ರಜಾ ಅಂತೇಳಿ ಘೋಷಣೆ ಮಾಡಿ ಭಾಳ ಅದ್ದೂರಿಯಿಂದ ನಾವು ಸಡಗರದಿಂದ ನಾವು ಇವತ್ತು ಆಚರಣೆ ಮಾಡ್ತೀವಿ. ನಾವೇನಾದ್ರೂ ಏಕೀಕರಣ ಆಗಲಿಲ್ಲ ಅಂದಿದ್ರೆ ನಮ್ಮ ಹಳ್ಳಿಗಳಲ್ಲಿ ಆಗಲಿ ಈ ಪಟ್ಟಣಗಳಲ್ಲಿ ಎಲ್ಲ ಭಾಷಿಕರು ಇದ್ದಿದ್ರೆ ನಮ್ಮ ಒಗ್ಗಟ್ಟು ಇರ್ತಿದ್ದಿಲ್ಲ. ಇವತ್ತು ಯಾವುದೇ ಸಮಾಜ ಯಾವುದೇ ಇದ್ರೂ ಕೂಡ ಇವತ್ತು ನಾವೇನು ಕನ್ನಡ ಮಾತಾಡ್ತೀವಿ, ಈ ಕನ್ನಡ ಮಾತಿಗಲ್ದೇ ಒಗ್ಗಟ್ಟು. ನಾವು ಇಲ್ಲಿ ಕರ್ನಾಟಕದಲ್ಲಿ ಇದ್ದೀವಂದ್ರೆ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ಸ್ವಲ್ಪ ಏನದು ಆ ಥರ ಎಕ್ಸಾಕ್ಟ್ ಆ ಥರ ಏನು ಅನ್ಸೋದಿಲ್ಲ. ನಾವು ಕೆಲವೊಬ್ರು ಹೊರ ರಾಜ್ಯನೋ ಅಥವಾ ಹೊರ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಯಾರೊಬ್ರು ಕೂಡ ಕನ್ನಡದಾಗ ಮಾತಾಡೋದನ್ನ ನೀವು ಕೇಳಿಸಿದ್ರೆ ತಮಗೆಲ್ಲರೂ ಇದು ನಮ್ಮವರು ಅಂತೇಳಿ ಯಾವ ರೀತಿ ಭಾವನೆ ಬರುತ್ತೆ. ಹಾಗಾಗಿ ನಮಗೆ ನಮ್ಮ ಭಾಷೆಯ ಮೂಲಕ ಎಲ್ಲರೂ ನಾವು ಒಗ್ಗೂಡಿಸಿ ನಾವೆಲ್ಲರೂ ಒಂದೇ ಎಲ್ಲ ಒಂದು ಕುಟುಂಬ ರೀತಿಯಿಂದ ಎಲ್ಲ ಯಾವುದೇ ಸಮಾಜ ಇದ್ರೂ ಕೂಡ ಒಂದು ಕುಟುಂಬ ರೀತಿಯಿಂದ ನಾವಿವತ್ತು ಏಕೀಕರಣವಾಗಿ ಒಗ್ಗಟ್ಟಾಗಿ ಇವತ್ತು ನಾವೇನಿದ್ದೀವಿ. ಈ ದಿನ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ, ಇವತ್ತೇನು ಒಗ್ಗಟ್ಟಾಗಿದ್ದೀವಿ, ಇದಕ್ಕೆಲ್ಲ ಯಾರು ಶ್ರಮಿಸಿದ್ರು. ಈ ಹಿಂದೆ ಕುವೆಂಪು ಅವರು, ಮಾಸ್ತಿ ವೆಂಕಟರವರು ಮತ್ತು ನಮ್ಮ ಕಾರಂತರ ಸಾಹೇಬರು ಕೂಡ ಇದರ ಬಗ್ಗೆ ಬಹಳಷ್ಟು ಕೂಡ ಅವರು ಹೋರಾಟ ಮಾಡಿದ್ರು ಕನ್ನಡ ಆಗಬೇಕು ಅಂತೇಳಿ. ಹಾಗಾಗಿ ನಾವು ನಿಜವಾಗ್ಲೂ ಕೂಡ ಇಂಥ ಪ್ರದೇಶದಲ್ಲಿ ಹುಟ್ಟಿದ್ದಕ್ಕೆ ನಮಗೆಲ್ಲ ಖುಷಿ ಆಗುತ್ತೆ. ಇಂಥ ಜಾಗದಲ್ಲಿ ಇವತ್ತು ನಾವು ಹುಟ್ಟಿ ಬೆಳೀತಾ ಇದ್ದೀವಿ. ನಮ್ಮ ಎಲ್ಲ ಅಕ್ಕಪಕ್ಕದವರು ಕೂಡ ನಮ್ಮ ಭಾಷೆನೂ ಮಾತಾಡ್ತಾರೆ. ನಮಗೆಲ್ಲ ನಮ್ಮದೇ ಅನ್ನೋದು ಒಂದು ಕುಟುಂಬ ಥರ ಆ ಭಾವನೆ ಕೂಡ ನಮಗೆ ಬರಲಿಕ್ಕೆ ಇವತ್ತು ನಾವು ಇಷ್ಟೆಲ್ಲ ಖುಷಿಯಿಂದ ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತಂದರೆ ಈ ಏಕೀಕರಣನೇ ಅದರಿಂದಲೇ ಇದು ಸಾಧ್ಯವಾಗಿದ್ದು. ಹಾಗಾಗಿ ಇಂದಿನ ದಿನ
ನಾವು ಯಾವಾಗ ಕೂಡ ಮರಿಲಾರದು ಮತ್ತು ನಮ್ಮ ಮಕ್ಕಳಿಗೆ ಕೂಡ ಹೇಗೆ ನಮ್ಮ ಗಣರಾಜ್ಯ ಆದಾಗ ನಮ್ಮ ಕರ್ನಾಟಕ ಹೇಗೆ ಬಂತು ಅನ್ನೋದು ಕೂಡ ಅವರಿಗೂ ಕೂಡ ಈ ಇತಿಹಾಸವನ್ನು ನಾವು ಯಾವಾಗ ಅವರಿಗೆ ಹೇಳ್ತೀವೋ ಅವು ಮಾತ್ರ ಈ ನಾಡಿನ ಬಗ್ಗೆ ಅವರಿಗೆ ಪ್ರೀತಿ ಬರಲಿಕ್ಕೆ ಸಾಧ್ಯ, ಈ ನಾಡಿನ ಬಗ್ಗೆ ಅವರಿಗೆ ಕಾಳಜಿ ಬರಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಇವತ್ತು ನಮ್ಮ ನೆಲ ಜಲ, ನಮ್ಮ ಈ ಭಾಷೆ, ನಮ್ಮ ಸಂಸ್ಕೃತಿ ಎಂದೂ ಕೂಡ ಇದೇ ರೀತಿ ಗೌರವ ಮತ್ತು ಹಿರಿಮೆಯಿಂದ ಸಾಧ್ಯ ಅಂತ ಹೇಳ್ತಾ ಅದರ ಬಗ್ಗೆ ನಮಗೆ ಕೂಡ ಅಭಿಮಾನ ಇರಲಿ ಅಂತೇಳಿ ಹೇಳ್ತಾ ಅದನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲ ಹೆಗಲ ಮೇಲೆ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ವೇದಿಕೆ ಮೇಲೆ ಆಸೀರ್ವಾದಗಳಿಗೆ ಮುಗಿಸಿ ನನ್ನ ಮಾತನ್ನು ಬಂದ